ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ. JP ವರ್ಕ್ಶಾಪ್ನಿಂದ ಆಗುವಂಥ ಲಾಭಗಳಂತಂದರೆ, JP ಸರ್ ಅವರು ಈ ಮುಖ್ಯವಾಗಿ ಆನ್ಲೈನ್ ಇದು ಮಾಸ್ಟರ್ ಕ್ಲಾಸನ್ನು ಮಾಡ್ತಾರೆ. ಈ ಮಾಸ್ಟರ್ ಕ್ಲಾಸಲ್ಲಿ ಅಂತಂದರೆ ಹೊಸದಾಗಿ ಎಂಟ್ರಿ ಆಗುವವರಿಗೋಸ್ಕರ ಒಂದು ಈ ಮಾಸ್ಟರ್ ಕ್ಲಾಸನ್ನು ಆಯೋಜಿಸಿರ್ತಾರೆ. ಈ ಮಾಸ್ಟರ್ ಕ್ಲಾಸಲ್ಲಿ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಮಾತಾಡ್ತಾರೆ. ಅಂತಂದರೆ ಈ ವ್ಯಕ್ತಿತ್ವ ವಿಕಸನ ಮನುಷ್ಯನಿಗೆ ಯಾಕೆ ಬೇಕು, ಆತ ಹೇಗೆ ತನ್ನನ್ನು ತಾನು ಸರಿಪಡಿಸಿಕೊಂಡು ಒಬ್ಬ ಉತ್ತಮ ವ್ಯಕ್ತಿಯಾಗಿ ತನ್ನ ಕ್ಷೇತ್ರದಲ್ಲಿ ಹೇಗೆ ಇಂಪ್ರೂವ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಅವರು ಹೇಳಿಕೊಡ್ತಾರೆ. ಆನಂತರ ಕೆಲವೊಂದು ಟಾಪಿಕ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಿಂದ ಈ ಟಾಪಿಕ್ಗಳನ್ನ ಕೇಳ್ತಾ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಟಾಪಿಕ್ಗಳನ್ನ ಕೇಳ್ತಾ ನಮ್ಮ ಮೈಂಡಲ್ಲಿ ಆ ಟಾಪಿಕ್ ಬಂದು ಅದರ ಎಕ್ಸ್ಪ್ಲೇನ್ಗಳೆಲ್ಲ ಬಂದು ಕೂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ಅಂದರೆ ನಮ್ಮಲ್ಲಿರುವಂಥ ಕೆಲವು ನೆಗೆಟಿವ್ ಅಂಶಗಳು, ನಮ್ಮ ಬಗ್ಗೆ ನಾವು ಅಂದ್ಕೊಂಡಂಥ ನೆಗೆಟಿವ್ ಅಂಶಗಳು, ನಮ್ಮಿಂದ ಆಗೋದಿಲ್ಲ, ನಾನು ಸೋತ್ಬಿಟ್ಟೆ, ಇಂಥ ನೆಗೆಟಿವ್ ಅಂಶಗಳೆಲ್ಲ ನಮ್ಮಿಂದ ಆ ಜಾಗದಲ್ಲಿ ಪಾಸಿಟಿವ್ ಅಂಶಗಳು ಬಂದು ಕೂಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ನೆಗೆಟಿವ್ಗಳೆಲ್ಲ ಸ್ವಲ್ಪ ವೀಕ್ ಆಗ್ತಾ ಬರ್ತದೆ, ಪಾಸಿಟಿವ್ಗಳೆಲ್ಲ ಸ್ಟ್ರಾಂಗ್ ಆಗ್ತಾ ಬರ್ತದೆ. ಆನಂತರ ಮಿಡ್ಲಲ್ಲಿ ಕೆಲವೊಂದು ಸಾರಿ ನಮಗೆ ಮಾತಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಅಂದರೆ ಅದು ಕೂಡ ಒಂದೊಂದು ಮಾತಿಗೆ ಇಷ್ಟಿಷ್ಟು ಟೈಮು ಆ ಥರ ಎಲ್ಲ ಇಟ್ಕೊಂಡು ಅವಕಾಶಗಳನ್ನು ಕೊಡ್ತಾರೆ. ಆವಾಗ ನಮಗೆ ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡಿಕೊಂಡು ನಮಗೆ ಒಂದು ಪಬ್ಲಿಕಲ್ಲಿ ಮಾತಾಡಲಿಕ್ಕೆ ಒಂದು ಸಾಧ್ಯ ಆಗ್ತದೆ ಮತ್ತು ಧೈರ್ಯ ಬರ್ತದೆ. ಆ ಥರ ನಮಗೆ ಅದರಿಂದ ಬೆನಿಫಿಟ್ಸ್ ಇರ್ತದೆ. ಆನಂತರ ಇದು ನಮ್ಮ ಆನ್ಲೈನ್ ವರ್ಕ್ಶಾಪ್ಗಳನ್ನ ಮಾಡ್ತಾರೆ. ಅದು ಕೂಡ 7 ಗಂಟೆಯಿಂದ 9 ಗಂಟೆ ತನಕ ಮಾಡ್ತಾರೆ. ಅದರಲ್ಲಿ ಕೂಡ ತುಂಬ ಡಿಫ್ರೆನ್ಸ್ ಇರ್ತದೆ. ಅದರಲ್ಲೂ ಕೂಡ ಕೆಲವೊಂದು ಟಾಪಿಕ್ಗಳನ್ನ ಕೊಡ್ತಾರೆ. ಆ ಟಾಪಿಕ್ಗಳನ್ನ ಕೊಟ್ಟು ಮಾತಾಡಲಿಕ್ಕೆ ಹೇಳ್ತಾರೆ. ಅಂದರೆ ಆ ಟಾಪಿಕ್ಗಳು ಮಾತಾಡಲಿಕ್ಕೆ ಅಂತಂದರೆ ಅದರಲ್ಲೂ ಕೂಡ ಟೈಮ್ ಲಿಮಿಟೇಷನ್ ಇರ್ತದೆ. ಅಂದರೆ ಒಂದೊಂದು ಸಲ 1 ನಿಮಿಷ ಮಾತಾಡಿ, ಅಥವಾ 2 ನಿಮಿಷ ಮಾತಾಡಿ, 3 ನಿಮಿಷ ಮಾತಾಡಿ. ಅಂದರೆ ಒಂದು ವಿಷಯದ ಬಗ್ಗೆ ನಾವು 1 ಗಂಟೆ ಕೂಡ ಮಾತಾಡ್ಬೋದು. ಆದರೆ ಆ 1 ಗಂಟೆ ವಿಷಯನ 1 ನಿಮಿಷದಲ್ಲಿ ಹೇಗೆ ಹೇಳ್ಬೋದು, ಹೇಗೆ ಮಾತಾಡ್ಬೋದು ಅನ್ನುವಂಥ ನಮಗೆ ಪ್ರಾಕ್ಟೀಸ್ ಆಗ್ತದೆ. ಅಥವಾ 1 ಗಂಟೆ ಮಾತಾಡೋದು ವಿಷಯ, 2 ಗಂಟೆ ಮಾತಾಡೋ ವಿಷಯನ ಕೇವಲ 3 ನಿಮಿಷದಲ್ಲಿ ಜನಗಳಿಗೆ ಅರ್ಥ ಆಗುವ ಹಾಗೆ ಹೇಗೆ ಮಾತಾಡ್ಬೋದು ಅನ್ನೋದು ನಮಗೆ ಒಂದು ಪ್ರಾಕ್ಟೀಸ್ ಆಗ್ತದೆ. ಇದು ನಿರಂತರವಾಗಿ ಮಾಡಿದಾಗ ನಮಗೂ ಕೂಡ ಒಂದು ನಮ್ಮಲ್ಲಿನ ಮಾತು ಒಂದು ಎದುರಿನ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಆಗುವ ರೀತಿಯಲ್ಲಿ ಮಾತನಾಡುವಂಥ ಗುಣ ಬೆಳೆದು ಹೋಗ್ತದೆ. ಆನಂತರ ಒಂದು 8-9 ಗಂಟೆ ತನಕ ಕೆಲವೊಮ್ಮೆ ವೆರೈಟಿ ಮಾಡ್ತಾರೆ. ಅದರಲ್ಲಿ ಕೆಲವು ಈ ಅತಿಥಿಗಳೆಲ್ಲ ಬರ್ತಾರೆ. ಅತಿಥಿಗಳು ಬಂದಾಗ ನಮಗೆ ಬಹಳ ಖುಷಿ ಆಗ್ತದೆ. ಅಂತಂದರೆ ಆ ಅತಿಥಿಗಳ ಮಾತುಗಳು ಅದನ್ನೆಲ್ಲ ನೋಡಿ ನಮಗೆ ಅಂದರೆ ನಾವೀಗ ವರ್ಕ್ಶಾಪಿಗೆ ಬಂದ ನಂತರ ನಮಗೆ ಒಂದು ನಮ್ಮ ಮನೋಭಾವ ಯಾವ ಥರ ಇರ್ತದೆ ಅಂತ ಹೇಳಿದರೆ, ಯಾವುದಾದ್ರೂ ವ್ಯಕ್ತಿಗಳು ಮಾತಾಡಿದಾಗ ಅವರಲ್ಲಿ ಯಾವ ಸಕಾರಾತ್ಮಕ ಅಂಶ ಇದೆ, ಮತ್ತು ಅವರು ಯಾವ ಥರ ಅವರ ವಾಯ್ಸ್ನ ಮಾತಾಡ್ತಾರೆ. ಈ ಅತಿಥಿಗಳು ಸಾಮಾನ್ಯವಾಗಿ ಅವರ ವಾಯ್ಸಲ್ಲಿ ಕರ್ಕಶ ಆಗಿರೋದಿಲ್ಲ, ಒಂದು ಸ್ಮೂತ್ ಆಗಿರ್ತದೆ. ಮತ್ತು ಅದರಿಂದ ನಮಗೆ ಕಲ್ತ್ಕೊಳ್ಳಲಿಕ್ಕೆ ತುಂಬ ಇತ್ತು. ನಾವು ಕೂಡ ಸ್ಮೂತಾಗಿ ಮಾತಾಡ್ಬೋದು. ಸಿಂಗಿಂಗ್ ಮಾಡುವಾಗ ಹೇಗೆ ಒಂದು ರಾಗದಲ್ಲಿ ಸಿಂಗಿಂಗ್ ಹೋಗ್ತದೆ, ಅದೇ ಥರ ಮಾತು ಕೂಡ ಅದೇ ಒಂದು ಲಯದಲ್ಲಿ ಹೋಗಬೇಕು. ಅಂದರೆ ವೇರಿಯೇಷನ್ ಇರಬೇಕು, ಅದರಲ್ಲಿ ಭಾವನೆಗಳ ವೇರಿಯೇಷನ್ ಇದೆಲ್ಲ ಇದ್ದಾಗ ಎದುರಿನವರಿಗೆ ತುಂಬ ಕನೆಕ್ಟ್ ಆಗ್ತದೆ. ಹಾಗೆ ಬಂದ ಪ್ರತಿಯೊಬ್ಬ ಅತಿಥಿಗಳು ಕೂಡ ನಮಗೆ ಕನೆಕ್ಟ್ ಆಗುವ ರೀತಿ ಯಾವ ಥರ ಮಾತಾಡ್ಬೋದು ಅಂತ ಕಲಿಸಿಕೊಡ್ತಾರೆ ನಮಗೆ. ಅಂದರೆ ನಮಗೆ ನಾವು ಆಟೋಮೆಟಿಕ್ಕಾಗಿ ನಾವು ಕಲ್ತ್ಕೊಳ್ತೇವೆ. ಮತ್ತು ಅಂದರೆ ಅತಿಥಿಗಳಂತಂದರೆ ಕೆಲವು ದೊಡ್ಡ ವ್ಯಕ್ತಿಗಳು ಕೂಡ ಬರ್ತಾರೆ. ಈ IAS ಆಫೀಸರ್ DS ವಿಶ್ವನಾಥ್, ಮತ್ತು ಒಬ್ಬರು ಸಾಹಸ ಮಾಡಿದಂಥ ವ್ಯಕ್ತಿ, ಅವರಿಗೊಂದು 75 ಇಯರ್ ಏನಾಗಿದೆ ಬಹುಶಃ, ಅವರು ಕೂಡ ವೆಂಕಟೇಶ್ ಅಂತ ಇದ್ದಾರೆ. ಆನಂತರ ಸಾಹಿತಿಗಳು, ಮಂಗಳೂರಿನ ಭುವನೇಶ್ವರ್ ಹೆಗಡೆ, ಅವರ ಮಾತು ಕೂಡ ತುಂಬ ಖುಷಿಯಾಗಿತ್ತು. ಅವರು ಮಾತಾಡೋ ಶೈಲಿ, ಅವರ ಕಾಮಿಡಿ, ಇದೆಲ್ಲ ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅಂದರೆ ಆ ಟೈಮಲ್ಲಿ ನಾವು ಏನೋ ಒಂದು ಇದ್ಕೊಂಡು ಸುಮ್ಮನೆ ಏನೋ ಟೈಮ್ ವೇಸ್ಟ್ ಮಾಡಿಕೊಂಡು ನೆಗೆಟಿವ್ ಅಂತ ತಲೆ ತುಂಬಿಸುವ ಬದಲು ಈ 1 ಗಂಟೆ ಪಾಸಿಟಿವ್ ಮೈಂಡಿಗೆ ಹೋದರೆ ಅದು ನಮ್ಮ ಮೇಲೆ ಬಹಳನೇ ಒಂದು ಒಳ್ಳೆಯ ಎಫೆಕ್ಟ್ಗಳನ್ನು ಕೂಡ ಬೀರ್ತಾರೆ. ಮತ್ತು ನಾವು ತುಂಬಾ ಬದಲಾಗಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತು ಅವ್ರ ಜೊತೆ ನಮಗೆ ಅನ್ಲಿಮಿಟೆಡ್ ಮಾತಾಡಲಿಕ್ಕೆ ಅವಕಾಶಗಳಿರ್ತವೆ. ಅದರಿಂದಾಗಿ ಒಂದು ಹೊಸ ಅತಿಥಿಗಳು, ದೊಡ್ಡ ವ್ಯಕ್ತಿಗಳ ಜೊತೆ ಹೇಗೆ ಮಾತಾಡ್ಬೋದು ಅನ್ನುವಂಥ ಒಂದು ಪ್ರಾಕ್ಟೀಸ್ ನಮಗೆ ಆಗ್ತದೆ. ಫಸ್ಟಿಗೆ ನಾವೇನು ಚೆನ್ನಾಗಿ ಮಾತಾಡಲ್ಲ,
ಆದರೆ ಮಾತಾಡ್ತಾ ಮಾತಾಡ್ತಾ ಯಾವ ಥರ ಮಾತಾಡ್ಬೋದು ಪ್ರಾಕ್ಟೀಸ್ ಆಗ್ತಾ ಹೋಗ್ತದೆ. ಅತಿಥಿಗಳು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ ಇಲ್ಲಿ ತನಕ. ಅನಂತರ ಆಫ್ಲೈನ್ ತರಗತಿಗಳನ್ನು ಮಾಡ್ತಾರೆ. ಆಫ್ಲೈನ್ ಅಂತ ಹೇಳಿದರೆ ಅವರ ಆಫೀಸ್ಗೆ ಬಂದುಬಿಟ್ಟು ಅವ್ರ ಎದುರು ಕೂತ್ಕೊಂಡಿರ್ತಾರೆ, ನಾವು ಸ್ಟೂಡೆಂಟ್ಗಳು ತುಂಬ ಜನ ಇರ್ತೇವೆ, ಎದುರೆದು ಕೂತ್ಕೊಂಡು ಪರ್ಫಾರ್ಮೆನ್ಸ್ ಮಾಡುವಂಥದ್ದು. ಅಂದರೆ ಅದರಲ್ಲಿ ಟೀಚಿಂಗ್ ಮಾಡ್ತಾರೆ, ಕೆಲವೊಂದು ವಿಷಯದ ಬಗ್ಗೆ ಟಾಪಿಕ್ ಕೊಟ್ಟು ಮಾತಾಡಲಿಕ್ಕೆ ಹೇಳ್ತಾರೆ. ಹಾಗೆ ನಾವು ಮಾತಾಡ್ತಿರುವಾಗ ನಮ್ಮಲ್ಲಿ ಒಂದು ಕೆಲವು ಒಳ್ಳೊಳ್ಳೆ ಶಬ್ದಗಳು ಬರ್ತವೆ. ಆ ಶಬ್ದಗಳು ಹಿಡ್ಕೊಂಡು ಪುನಃ ಆ ಶಬ್ದಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಆ ಶಬ್ದಗಳ ಬಗ್ಗೆ ಮಾತಾಡಲಿಕ್ಕೆ ಹೇಳ್ತಾರೆ. ಅಂದರೆ ಈ ಥರ ನಮಗೆ ಒಂದು ಶಬ್ದಗಳು ಜೀವನದಲ್ಲಿ ನಮ್ಮ ಸಂವಹನದಲ್ಲಿ ತುಂಬ ಅಗತ್ಯ ಅನ್ನುವುದು ಕೂಡ ನಮಗೆ ಒಂದು ಅರ್ಥ ಆಗ್ತದೆ. ಈ ಶಬ್ದಗಳ ಮೂಲಕ ಒಂದು ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗ್ಬೋದು ಜನಗಳ ಜೊತೆ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿ ಒಂದು ನಂತರನೇ ಅರ್ಥ ಆಗಿದ್ದು, ಅಲ್ಲಿ ನನಗೆ ಗೊತ್ತಿರಲಿಲ್ಲ ಏನು ಕೂಡ. ಆನಂತರ ಈಗ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಆನಂತರ ನಾವು ಮಾತಾಡ್ತೇವೆ. ನಾವು ಮಾತನಾಡುವಾಗ ನಮ್ಮಲ್ಲಿ ಕೆಲವು ಕುಂದುಕೊರತೆಗಳಿರ್ತೇವೆ. ಅಂದರೆ ಸ್ಟಾರ್ಟಿಂಗ್ ಬರುವಾಗ ಒಂಥರ ಭಯ ಆಗುವಂಥ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಯ ಅನ್ನುವಂಥ ಇದ್ದೇ ಇರ್ತದೆ. ಸ್ಟಾರ್ಟಿಂಗ್ ಭಯ ಆಗುವಂಥದ್ದು ಒಬ್ಬ ವ್ಯಕ್ತಿಗೆ ಜಾಸ್ತಿ ಇರ್ಬೋದು, ಕೆಲವು ವ್ಯಕ್ತಿಗಳು ಕಮ್ಮಿ ಇರ್ಬೋದು. ಯಾರ ಜೀವನದಲ್ಲಿ ಜಾಸ್ತಿ ವಿಷಯಗಳನ್ನ ಫೇಸ್ ಮಾಡಿಕೊಂಡು ಎದುರಿಸ್ಕೊಂಡು ಮುಂದೆ ಹೋಗಿರ್ತಾನೆ ಆ ವ್ಯಕ್ತಿಗೆ, ಅಂದರೆ ಪ್ರತಿಯೊಂದು ಸನ್ನಿವೇಶಗಳನ್ನು ಯಾರು ಎದುರಿಸ್ಕೊಂಡು ಹೋಗಿರ್ತಾನೆ ಆ ವ್ಯಕ್ತಿಗೆ ಸ್ವಲ್ಪ ಭಯ ಕಮ್ಮಿ ಇರ್ತದೆ, ಅಂದರೆ ಎದುರಿಸ್ಕೊಂಡು ಹೋಗಿರ್ತಾನೆ. ಇನ್ನು ಕೆಲವು ವ್ಯಕ್ತಿಗಳು ಜೀವನದಲ್ಲಿ ಎದುರಿಸಿರೋದಿಲ್ಲ, ಎಲ್ಲವನ್ನೂ ಅವಾಯ್ಡ್ ಮಾಡ್ಕೊಂಡು ಬರ್ತಾರೆ, ಮಾತಾಡೋದನ್ನು ಅವಾಯ್ಡ್ ಮಾಡಿರ್ತಾರೆ. ಕೆಲಸದ ಪ್ಲೇಸಲ್ಲಿ ಕೂಡ ನಾನು ಮಾತಾಡೋಂಗೆ ಆಗಲ್ಲ ಈ ಥರದ, ಅಥವಾ ಸ್ಟೇಜಿಗೆ ಹತ್ತಲ್ಲ ಈ ಥರದ ಮಾಡ್ಕೊಂಡು ಕೆಲವು ವ್ಯಕ್ತಿಗಳ ಭಯ ಜಾಸ್ತಿ ಇರ್ತದೆ. ಅಂಥವ್ರಿಗೆ ಸ್ವಲ್ಪ ಭಯ ಜಾಸ್ತಿ ಆಗ್ತದೆ. ಅಂಥವ್ರು ಕೂಡ ಮಾತಾಡ್ತಾ ಇಲ್ಲಿ ಧೈರ್ಯವನ್ನು ಪಡ್ಕೊಳ್ತಾರೆ. ಅಂತಂದರೆ ನಮಗೂ ಕೂಡ ಆ ಥರನೇ ಭಯ ಆಗಿತ್ತು. ತುಂಬಾ ಭಯ ಆಗಿತ್ತು. ಮಾತಾಡ್ತಾನೆ ಒಂದೊಂದು ವೀಕ್ನೆಸ್ಗಳು ನಮಗೆ ಸರಿ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ಒಂದು ಅವಕಾಶ ಇತ್ತು. ಮತ್ತು JP ಸರ್ ಅವರು ಸಪೋರ್ಟ್ಗಳನ್ನ ಮಾಡ್ತಾರೆ. ಜೊತೆಗಿದ್ದ ಸ್ಟೂಡೆಂಟ್ಗಳಿಂದ ಕೂಡ ನಮಗೆ ಕಲೀಲಿ ಸಿಗ್ತದೆ. ಅವರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ರೆ ನಮ್ಮ ಧೈರ್ಯ ಕೂಡ ಜಾಸ್ತಿ ಆಗ್ತದೆ. ಇಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಂಥದ್ದು ಇಂಥದ್ದನ್ನೆಲ್ಲ ಕಲ್ತ್ಕೊಂಡಾಗ, ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಾಗ ನಮ್ಮ ಸಂವಹನ ಒಂದು ಕನೆಕ್ಷನ್, ಎದುರಿನ ವ್ಯಕ್ತಿಗಳ ಒಂದು ಕನೆಕ್ಷನ್ ತುಂಬ ಚೆನ್ನಾಗಿ ಆಗ್ತದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಲಿ ಸಿಗ್ತದೆ. ನಾವು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳ ಜೊತೆ ಕಣ್ಣಿಟ್ಟು ಮಾತನಾಡುವಂಥದ್ದು, ಮತ್ತು ಅಷ್ಟು ಜನಗಳ ಜೊತೆ ಅವರ ಕಣ್ಣಲ್ಲಿ ನೋಡ್ಕೊಂಡು ಮಾತನಾಡುವಂಥದ್ದು, ಇಂಥವೆಲ್ಲ ಕಲ್ತ್ಕೊಂಡಾಗ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ಮತ್ತು ನಮಗೆ ಹೇಳುವಂಥ ಒಂದು ವಿಚಾರಗಳು ಜಾಸ್ತಿ ತಲೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮೊಳಗೆ ತುಂಬ ವಿಚಾರಗಳಿರ್ತವೆ, ನಮಗೆ ಗೊತ್ತಿಲ್ಲ ಅಷ್ಟೇ, ನಮಗೆ ಆಗಲ್ಲ ಅಂತ ಅಂದ್ಕೊಂಡು ಆ ವಿಚಾರಗಳನ್ನೆಲ್ಲ ಸೈಡಿಗೆ ಎಲ್ಲಿ ತಳ್ಳಿಕೊಂಡು ಇದ್ದು ಬಿಡ್ತೇವೆ. ನೆಗೆಟಿವ್ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ಆ ವಿಚಾರಗಳನ್ನು ಬರುತ್ತಾರೆ, ಆ ನೆಗೆಟಿವ್ ತಡ್ಕೊಂಡು ಬಿಡ್ತದೆ. ಈ ಥರ ಪ್ರಾಕ್ಟೀಸ್ಗಳನ್ನು ಮಾಡಿದಾಗ ಆಟೋಮೆಟಿಕ್ಲಿ ನೆಗೆಟಿವ್ ಸೈಡಿಗೆ ಹೋಗ್ಬಿಟ್ಟು ಆ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಇನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈ ಪಾಸಿಟಿವ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ, ಈ ಪಾಸಿಟಿವಿಟಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಇದು ಇಲ್ಲಿ ನಾನು ವರ್ಕ್ಶಾಪಲ್ಲಿ ಕಂಡುಕೊಂಡಂಥ ಒಂದು ಕಲಿಕೆ. ಈ ಥರ ಹೇಳಲಿಕ್ಕೆ ಹೋದರೆ ಬಹುಶಃ ಇದರಲ್ಲಿ ಭಾಳಷ್ಟು ಗಂಟೆಗಳು ಮಾತಾಡ್ಬೋದು, ಅಷ್ಟು ಕಲಿಕೆಯನ್ನು ನಾವು ಹೇಳ್ಬೋದು. ನಮಗೆ ಅಷ್ಟು ಸಮಯದ ಅವಕಾಶ ಕೂಡ ಇಲ್ಲ. ಅದರಿಂದಾಗಿ ನೀವು ಕೂಡ ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕಂತಂದರೆ ನೀವು ಸಂವಹನ ಕೌಶಲ್ಯವನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಅಂತಂದರೆ ಈಗ ಕೆಲವು ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬದಲಾಗಬೇಕಂತಾರೆ ಸಡನ್ಲಿ ಆಗೋದಿಲ್ಲ. ಅಂದರೆ ಆತ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ 30 ವರ್ಷ ಆಗಿದೆ ಅಂತಂದರೆ ಆ ವ್ಯಕ್ತಿ ಜೀವನದಲ್ಲಿ ಏನನ್ನು ಫೇಸ್ ಮಾಡಿರೋದಿಲ್ಲ. ಆ 30 ವರ್ಷಗಳ ಕಾಲ ಆತ ಒಂದು ಹಿಂಬದಿ ನಿಂತಿರ್ತಾನೆ. ಅದರಿಂದಾಗಿ ಈಗ ಒಬ್ಬ ವ್ಯಕ್ತಿ ತಾನು ಉದ್ಧಾರ ಆಗಬೇಕಂತಂದರೆ ಬಂದು ಕೂಡಲೇ ಆತ ಮರುದಿನ ಸರಿಯಾಗಿ ಬಿಡೋದಿಲ್ಲ. 30 ವರ್ಷದಿಂದ ಮಾಡಿದ ಪ್ರಾಕ್ಟೀಸ್ ಇವತ್ತಿನಿಂದ ಚೇಂಜ್ ಮಾಡಬೇಕಾಗ್ತದೆ. ಇವತ್ತಿನಿಂದ ಎಲ್ಲವನ್ನು ಫೇಸ್ ಮಾಡಬೇಕಾಗ್ತದೆ, ಕ್ಯಾಮರಾ ಮುಂದೆ ಮಾತಾಡಬೇಕಾಗ್ತದೆ. ಈ ಥರ ಎಲ್ಲ ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು, ಆಪರ್ಚುನಿಟಿಗಳನ್ನು ಯೂಸ್ ಮಾಡ್ತಾ ತನ್ನ ಮೆಂಟಾಲಿಟಿಯನ್ನು ತಾನು ಬದಲಾಯಿಸ್ಕೊಳ್ಬೇಕಾಗ್ತದೆ. ಅಂತಂದರೆ ಈಗ ಒಬ್ಬ ಕಾರ್ ಮೆಕ್ಯಾನಿಕ್ ಆಗಬೇಕಂತಾದರೆ ಆ ವ್ಯಕ್ತಿ 6 ತಿಂಗಳು, 1 ವರ್ಷನೋ 2 ವರ್ಷನೋ 3 ವರ್ಷನೋ ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡಿಕೊಂಡೇ ಆತ ಒಬ್ಬ ಎಕ್ಸ್ಪರ್ಟ್ ಕಾರ್ ಮೆಕ್ಯಾನಿಕ್ ಅಥವಾ ಬೇರೆ ಏನೋ ಮೆಕ್ಯಾನಿಕ್ ಆಗ್ಬೋದು. ಅಥವಾ ಆತ ಜಾಸ್ತಿ ಫೋಕಸ್ ಮಾಡೋದ್ರಲ್ಲಿ 8 ಗಂಟೆ ಮಾಡೋ ಕೆಲಸವನ್ನು 12 ಗಂಟೆ ಮಾಡೋದ್ರಲ್ಲಿ
ಅಥವಾ ಜಾಸ್ತಿ ಫೋಕಸ್ ಮಾಡೋದಲ್ಲಿ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಮಾಡೋದಲ್ಲಿ ಆತ ಬೇಗನೆ ಒಬ್ಬ ಕೆಲಸಗಾರನಾಗಿ ರೂಪುಗೊಳ್ತಾನೆ. ಅದೇ ಥರ ಈ ಸಬ್ಜೆಕ್ಟಲ್ಲಿ ಕೂಡ ಇಲ್ಲಿ ಆಫ್ಲೈನಲ್ಲಿ ಬಂದು ಮಾತಾಡ್ತೇವೆ, ಆನ್ಲೈನಲ್ಲಿ ಮಾತಾಡ್ತೇವೆ, ನಾವು ಎಷ್ಟು ಪ್ರಿಪೇರ್ ಆಗಿ ಬಂದು ಮಾತಾಡ್ತೇವೆ ಅಷ್ಟು ನಮಗೆ ಎದುರಿನ ವ್ಯಕ್ತಿಗಳು ನಾವು ರೀಚ್ ಆಗಿದ್ದೇವೆ ಅಂತ ಅಂದ್ಕೊಳ್ತೇವೆ. ಆ ಟೈಮಲ್ಲಿ ನಮಗೆ ನಮ್ಮ ಆತ್ಮವಿಶ್ವಾಸ ಕೂಡ ಅಷ್ಟು ಏರ್ಗತಿಯಲ್ಲಿ ಇರ್ತದೆ. ಮತ್ತು ನಮಗೆ ಮನೆಯಲ್ಲಿ ಕೂಡ ನಾವು ಕನ್ನಡ ಮುಂದೆ ಮಾತಾಡುವಂಥದ್ದು ಅಥವಾ ಬರವಣಿಗೆ ಬರೆಯುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಲಿಕ್ಕೆ, ಅಂದರೆ ಮಾತಿನ ಕೌಶಲ್ಯ ಬೆಳವಣಿಗೆ ಮಾಡಿಕೊಳ್ಳಲಿಕ್ಕೆ ಬರವಣಿಗೆ ಕೂಡ ಬಹಳ ಹೆಲ್ಪ್ ಆಗ್ತದೆ. ಅದು ಕೂಡ ನಾವು ಇಲ್ಲಿ ಬಂದು ಕಲಿತಂಥದ್ದು. ಅದರಿಂದಾಗಿ ಮನೆಯಲ್ಲೂ ಕೂಡ ನಾವು ಬೇಡಾಗಿದ್ದಕ್ಕೆ ಟೈಮ್ ಕೊಡೋದಕ್ಕಿಂತ ಆ ಸಮಯದಲ್ಲಿ ಇದರಲ್ಲಿ ಸಂವಹನ ಕೌಶಲ್ಯವನ್ನು ಕಲಿತುಕೊಳ್ಳುವ ಕ್ರಿಯೆಯಲ್ಲಿ ತೊಡಗಿಕೊಂಡು ಬಿಡೋದ್ರಿಂದ, ಆ ಸಮಯವನ್ನು ಪರಿಪಾಲನೆ ಮಾಡಿಕೊಳ್ಳೋದ್ರಿಂದ ನಮಗೆ ನಮ್ಮನ್ನು ನಾವು ವೇಗಗತಿಯಲ್ಲಿ, ಅಂದರೆ 1 ವರ್ಷದಲ್ಲಿ ಆಗೋದನ್ನು 3 ತಿಂಗಳಲ್ಲಿ ಕೂಡ ಮಾಡ್ಕೊಳ್ಬೋದು, 2 ತಿಂಗಳಲ್ಲಿ ಕೂಡ ಮಾಡ್ಕೊಳ್ಬೋದು. ನಾವು ಎಷ್ಟು ಎಫರ್ಟ್ ಹಾಕ್ತೇವೆ ಅಷ್ಟು ನಾವು ಬೇಗ ರಿಕವರಿ ಆಗ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದರಿಂದಾಗಿ ನೀವೆಲ್ಲರೂ ಕೂಡ ಒಂದು ಜೀವನದಲ್ಲಿ ಸಕ್ಸಸ್ ಆಗಬೇಕನ್ನೋದು ಕೂಡ ನಮಗೆ ಹೇಗೆ ನಾವು ಹೇಗೆ ಕಷ್ಟಪಟ್ಟಿದ್ದೀವಿ, ಆ ಕಷ್ಟವನ್ನು ಈಗ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಸಕ್ಸಸ್ ಆಗ್ಬೋದು ಅಂತ ತಿಳ್ಕೊಂಡಿದ್ದರಿಂದ ನೀವು ಕೂಡ ಉತ್ತರ ಆಗಬೇಕನ್ನುವಂಥದ್ದು ನಮ್ಮ ಆಸೆ. ಅದರಿಂದಾಗಿ ನೀವು ಕೂಡ ಈ ಜಯಪ್ರಕಾಶ್ ನಾಗತಿಹಳ್ಳಿ ಕ್ಲಾಸಿಗೆ ಬಂದುಬಿಟ್ಟು ದಯವಿಟ್ಟು ನೀವು ನಿಮ್ಮ ಜೀವನವನ್ನು ಕೂಡ ಚೆನ್ನಾಗಿ ರೂಪಿಸಿಕೊಳ್ಳಿ. ಖಂಡಿತವಾಗಿ ನಾವು ಭರವಸೆ ಕೊಡ್ತಿದ್ದೇವೆ. ಅದರಿಂದಾಗಿ ನೀವು ಕ್ಲಾಸಿಗೆ ಅಟೆಂಡ್ ಆಗಿ ಜೀವನವನ್ನು ರೂಪಿಸಿಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಸಂವಹನ ಕೌಶಲ್ಯ ವೃದ್ಧಿ ಮಾಡಿಕೊಂಡು ಅಭಿವೃದ್ಧಿಯನ್ನು ಸಾಧಿಸಿ. ಅಂದರೆ ಚಿಕ್ಕ ಯೋಚನೆ ಇರ್ತಲ್ಲ ನಮ್ಮದೆಲ್ಲ, ಚಿಕ್ಕ ಮೆಂಟಾಲಿಟಿಗಳು, ದೊಡ್ಡ ಯೋಚನೆಗಳನ್ನು ಮಾಡಿಕೊಂಡು ದೊಡ್ಡದಾಗಿ ಸಾಧನೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಎಲ್ಲರೂ ಕೂಡ ಉದ್ಧಾರ ಆಗೋ ಮನಸ್ಸು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದ ಮುಗಿಸ್ತೇನೆ.